ನಂದೀಶ್, ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ವಿಚಾರಕ್ಕೆ ಸಂಬಂಧಿಸಿ ಲಭ್ಯ ಆಗ್ತಾ ಇದೆ. ಶಾಸಕ ರಮೇಶ್ ಬಾಬು ವನಸಿದ್ದೇಗೌಡರ ಆಪ್ತ ಅನಿಲನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಡೀಟೇಲ್. ಮಂಡ್ಯ ಗ್ರಾಮಾಂತರ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಅವರ ಗೂಂಡಾಗಿರಿಯ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅನಿಲನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ, ಪೊಲೀಸ್ ಸಿಬ್ಬಂದಿಗೆ ನಿಂದಿಸಿದ್ದು ಅವರ ಬಗ್ಗೆಯೂ ಕೂಡ ಅವರಿಂದಲೂ ಕೂಡ ಹೇಳಿಕೆಯನ್ನು ಪಡ್ಕೊಳ್ತೀವಿ ಅಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸಿದ್ರಿ ಈ ದೃಶ್ಯಗಳನ್ನ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಏನಾಯಿತು ಅಲ್ಲಿ ಅಂತ. ಗಣೇಶ ವಿಸರ್ಜನಾ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾರೋ ಬಂದು ಆ ಮೆರವಣಿಗೆಗೆ ಹೋಗ್ತಾ ಇದೆ, ನಮಗೆ ವಾಹನ ಹೋಗೋದಕ್ಕೆ ಅಡ್ಡಿ ಆಗ್ತಿದೆ, ಒಂದ್ ಸ್ವಲ್ಪ ಸೈಡ್ ಕೊಡಿ ಅಂತ ಹೇಳಿದಾಗ ಅನಿಲ್ ದರ್ಪದಿಂದ ವರ್ತಿಸಿರೋದು. ಗಣೇಶ ವಿಸರ್ಜನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ, ಓಕೆ, ಬಟ್ ಜನರಿಗೆ ತೊಂದರೆ ಆಗೋ ತರ ಮಾಡಬಾರದು ಅನ್ನೋದು ಕಾಮನ್ ಸೆನ್ಸ್. ಅದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆ ಕಾಮನ್ ಸೆನ್ಸ್ ಇರಬೇಕಿತ್ತು. ಆದರೆ ಇಲ್ಲಿ ಅದು ಕಾಣ್ತಾ ಇಲ್ಲ. ಜೊತೆಗೆ ನಮ್ಮದೇ ಸರ್ಕಾರ, ನಮ್ಮದೇ MLA ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ದರ್ಪದಲ್ಲಿ ಅಲ್ಲಿ ಜನರ ಜೊತೆಗೂ ಪೊಲೀಸರ ಜೊತೆಗೂ ಕೂಡ ವರ್ತಿಸಿರೋದು. ಸದ್ಯ ಅನಿಲ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತು ಆ ಬಗ್ಗೆ SP ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಂದ್ರ ನೀನ್ ಊರೊಳಗೆ ಬಂದು ಕೂತಿರೋನಲ್ಲ, ಮತ್ತೆ ಬೇರೆ ಅಲ್ವಾ ನಿಮ್ ಕಾಲ್ ಕಟ್ಬೇಕಾ? ನನ್ ಕಾಲ್ ಕಟ್ಬೇಕಾ? ಅಪ್ಪನೂ ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವಾ? ಬೇಡ ತಂದ್ಬಿಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.